ನಮಸ್ಕಾರ ದೋಸ್ತರ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಬೊಂಬಾಟಾಗಿದ್ದೀನಿ. ಸೊ ಇವತ್ತಿನ ವಿಶೇಷ ಏನಂದರೆ ನೈಟ್ ಟ್ರೆಕ್ಕಿಂಗ್ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್. ಸೊ ಇವಾಗ 4 ಗಂಟೆ ಆಗೋಕ್ಕೆ ಹೋಗ್ತಾಯಿದೆ. ನಾವು ಹೋಗ್ತಿರೋದು ಸ್ಕಂದಗಿರಿ ಹಿಲ್ಸ್, ಸ್ಕಂದಗಿರಿ ಬೆಟ್ಟಕ್ಕೆ. ಅಲ್ಲೇ ನನಗೆ ಗೊತ್ತಿರೋ ಪ್ರಕಾರ ಅದು ಒನ್ ಆಫ್ ದ ಮೋಸ್ಟ್ ಫೇಮಸ್ ನೈಟ್ ಟ್ರೆಕ್ಕಿಂಗ್ ಸ್ಪಾಟು. ಸೊ ಇವತ್ತು ಸೋಮವಾರ, ಮಂಡೇ ಸಾಯಂಕಾಲ ಕೆಲಸ ಇದೆ, ಆಫೀಸ್ ಇದೆ. ಸರಿ, ನೈಟ್ ಸ್ವಲ್ಪ ಬೇಗ ಮಲಗಿದ್ದೆ. ಮತ್ತೆ ಇಲ್ಲಿಂದ ಮುಗಿಸ್ಕೊಂಡೋಗಿ ಮಲಗಿಬಿಟ್ಟು ಲಾಗಿನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕತ್ಲೆ ಆಗಿದೆ. ಸಖತ್ ಚಳಿ. 4 ಗಂಟೆ ಆಲ್ರೆಡಿ ಆಯಿತು. ಅಲ್ಲಿ ಮೀಟಿಂಗ್ ಟೈಮು 4 o'clock ಅಂತ ಹೇಳಿದರು. ಗೊತ್ತಿಲ್ಲ, ವೆಯ್ಟ್ ಮಾಡ್ತಾರಂತ ಅನಿಸುತ್ತೆ, ಇಲ್ಲ ಹೋಗೋರು ಹೋಗ್ತಾರೆ ಅನಿಸುತ್ತೆ. ನನಗೆ ಯಾರು ಕರೆಕ್ಟಾಗಿ 4 ಗಂಟೆಗೆ ಬರ್ತಾರೆ ಹೇಳಿ? ಬರೀ ಅಪರೂಪಕ್ಕೆ ಕೆಲವ್ರು ಬರ್ತಾರೆ. ಎನಿವೇಸ್, ನೋಡೋಣ ಹೇಗಿದೆ ಅಂತ. ಫಸ್ಟ್ ಟೈಮ್ ನಾನು ಸ್ಕಂದಗಿರಿ ಹಿಲ್ಸ್ಗೆ ಹೋಗ್ತಾ ಇರೋದು. ನಂದಿ ಬೆಟ್ಟಕ್ಕೆಲ್ಲ ಹೋಗಿದ್ದೀನಿ ಸುಮಾರು ಸಲ, ಅದೇ ಸ್ಕಂದಗಿರಿ ಹಿಲ್ಸ್ಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಫಸ್ಟ್ ಟೈಮ್ ನೈಟ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ಬಾಯಿಂದ ಹೊಗೆ ಬರ್ತಾ ಇದೆ, ಅಷ್ಟು ಚಳಿ ಆಗ್ತಿದೆ. ನಾನು ವಾರ್ಮ್ ಜಾಕೆಟ್ ಯಾವುದೂ ತಂದಿಲ್ಲ. ಒಂದು ಜೀನ್ಸ್ದು ಜಾಕೆಟ್ ಹಾಕ್ಕೊಂಡಿದ್ದೀನಿ. ಚಳಿ ತಡೆಯುತ್ತೆ, ಆದರೆ ತುಂಬ ತಡೆಯೋಕ್ಕಾಗಲ್ಲ ಇದರಿಂದ. ನಾನು ಒಳ್ಳೆ ಸದ್ಯ ಗ್ಲೌಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಅಂತ ಸ್ವಲ್ಪ ಏನು ಅಷ್ಟು ಇನ್ನೂ ಅಫೆಕ್ಟ್ ಆಗ್ತಾಯಿಲ್ಲ ನನಗೆ. ಏನು ಗ್ಲೌಸ್ ಎಲ್ಲ ಏನು ಹಾಕ್ಕೊಳ್ಳೋದೇ ಇದ್ದಿದ್ರೆ ಅಷ್ಟೇ, ಹಂಗೆ ಹಲ್ಲು ಕಡಿತಾ ಬರಬೇಕಾಗಿತ್ತು ನಾನು ಚಳಿಯಲ್ಲಿ. ಸೊ ಜಾಕೆಟ್ ಏನಂದರೆ ದೊಡ್ಡದಾಗಿ ಹಾಕ್ಕೊಂಡು ಬಂದರೆ ಅದನ್ನು ಬ್ಯಾಗಲ್ಲಿ ಸಿಕ್ಸೋದೇ ಒಂದು ತಲೆನೋವು. ಸೊ ಅದರಿಂದ ಈ ಥರ ಒಂದು ಜೀನ್ಸ್ ಜಾಕೆಟ್ ತಂದಿದ್ದೀನಿ ಅಷ್ಟೇ. ಏನು ವರಿ ಮಾಡ್ಕೋಬೇಡಿ. ನೀವು ಸಪೋಸ್ ಏನಾದರೂ ಸ್ಕಂದಗಿರಿ ನೈಟ್ ಟ್ರೆಕ್ ಪ್ಲ್ಯಾನ್ ಮಾಡಿ ಬೆಳಗ್ಗೆ ಈ ಥರ ಬರ್ತಾಯಿದ್ರೆ, ಅಂದರೆ ಇನ್ನೂ ಏನೋ ಹಗಲು ಬರೋದೊಳಗೆ ನೀವೇನಾದರೂ ಇಲ್ಲಿ ಬಂದು 4 ಗಂಟೆಗೆ ರೀಚ್ ಆಗಬೇಕಾದ್ರೆ ಕತ್ಲೆ ಇರುತ್ತಲ್ವಾ. ಸೊ ಏನು ಭಯ ಪಡಬೇಡಿ, ಯಾಕಂದರೆ ಸೇಫ್ ಆಗಿದೆ, ರೋಡ್ಸ್ ಎಲ್ಲ ಚೆನ್ನಾಗಿದೆ. ಸೊ ನಾವು ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರ ಕಡೆ. ಈಗ ರೈಟ್ ತೊಗೊಂಡ್ರೆ ದೊಡ್ಡಬಳ್ಳಾಪುರ. ಪರವಾಗಿಲ್ಲ, ಬೀದಿ ದೀಪಗಳು ಜಾಸ್ತಿ ಇದೆ ಇಲ್ಲಿ ಕೆಲವು ಕಡೆ, ಅದರಿಂದ ಸ್ವಲ್ಪ ಭಯ ಅನಿಸೋದಿಲ್ಲ. ಇದು ಲೆಫ್ಟ್ ಸೈಡಲ್ಲಿರೋದು ಭೋಗಾನಂದೀಶ್ವರ ಟೆಂಪಲ್ಲು. ಜ್ಞಾಪಕ ಇದೆನಾ? ನನ್ನೊಂದು ಸೆಕೆಂಡ್ ವ್ಲಾಗ್ ಅನಿಸುತ್ತೆ ಇದು. ಈ ಟೆಂಪಲ್ ಬಗ್ಗೆನೇ ಮಾಡಿದ್ದೆ ನಾನು. ಇಲ್ಲಿ ಗೋ ಕಾರ್ಟಿಂಗ್ ಎಲ್ಲ ಇದೆ. ಇದು ನೋಡಿ, ಇಲ್ಲಿ ಒಳಗೆ ಗೋ ಕಾರ್ಟಿಂಗ್ ನಿಮ್ಗೆ ಕಾಣಿಸ್ತಿದ್ದೇನೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಒಳಗೆ ಗೋ ಕಾರ್ಟಿಂಗು. ಸೊ ಭೋಗಾನಂದೀಶ್ವರ ಟೆಂಪಲ್ಲು ಒಳ್ಳೆ ಪ್ಲೇಸು. ನೀವೇನಾದರೂ ನಂದಿ ಹಿಲ್ಸ್ಗೆ ಬಂದರೆ ಇಲ್ಲಿ ಡೆಫಿನೆಟ್ಲಿ ವಿಸಿಟ್ ಮಾಡಬೇಕು. ಪಕ್ಕದಲ್ಲೇ ಇದೆ, ಒಂದು 10 kilometers ಆಗುತ್ತೆ ಅನಿಸುತ್ತೆ ನಂದಿ ಹಿಲ್ಸಿಂದ. ಆ್ಯಂಡ್ ಈಶಾ ಫೌಂಡೇಶನ್ ಕೂಡ ಹತ್ರನೇ ಆಗುತ್ತೆ. ನೀವೆಲ್ಲ ಒಂದೇ ದಿನದಲ್ಲಿ ಇದನ್ನೆಲ್ಲ ಕವರ್ ಮಾಡ್ಬೋದು. ಬೆಳಗ್ಗೆ ನಂದಿ ಹಿಲ್ಸು, ಆಮೇಲೆ ಭೋಗಾನಂದೀಶ್ವರ ಟೆಂಪಲ್ಲು, ಅದಾದಮೇಲೆ ಈಶಾ ಫೌಂಡೇಶನ್ ಹೋಗಿ ವಿಸಿಟ್ ಕೊಡ್ಬೋದು. ತೈರ್ನಹಳ್ಳಿ ಅಂತೆ. ಇಲ್ಲಿ ನೋಡಿ ಬೋರ್ಡ್ ಇದೆ. ಲೆಫ್ಟು ಹೋದರೆ ಮೇಲೆ ಕೋಟೆ ಅಂತ ಇದೆ. ನಾವಿವಾಗ ಲೆಫ್ಟೇ ತೊಗೋಬೇಕು, ಮೇಲೆ ಕೋಟೆ ಕಡೆ ಹೋಗಬೇಕು. ಒಬ್ಬರು ಕಾಣಿಸ್ತಾ ಇಲ್ಲ. ಆನ್ಲೈನಲ್ಲಿ ಟಿಕೆಟ್ ನಾನು ಬುಕ್ ಮಾಡಬೇಕಾದ್ರೆ 150ಕ್ಕೆ ಆಲ್ಮೋಸ್ಟು ಒಂದು 120 ಟಿಕೆಟು ಸೇಲ್ ಆಗಿರೋ ಥರ ನೋಡಿದ್ದೆ. ಇಲ್ಲಿ ನೋಡಿದ್ರೆ ಏನು
ಒಬ್ಬರು ದಾರಿಯಲ್ಲಿ ಹೋಗ್ತಾನೆ ಇಲ್ಲ. ಏನು ನಾನೇ ಮೊದಲು ಬಂದಿದ್ದೀನ ಏನೋ, ನಾನು ಒಬ್ಬನೇ ಅಂತೂ ಹೋಗಲ್ಲಪ್ಪ ಒಳಗೆ, ನನಗೆ ಭಯ ಆಗುತ್ತೆ ಒಬ್ಬನೇ ಹೋಗೋಕ್ಕೆ. ಅಟ್ಲೀಸ್ಟ್ ಒಬ್ಬರಾದರೂ ಇರಬೇಕು ಜೊತೆಗೆ. ಅಲ್ಲಿ ಕಾಡು ಥರ ಇದ್ದರೆ ಏನು ಗತಿ. ಯಾರೋ ಒಬ್ಬ ಮನುಷ್ಯ ಕಾಣಿಸ್ದ ಕಣ್ಣಿಗೆ. ಇವನು ಅಲ್ಲಿಗೆ ಹೋಗ್ತಿದ್ರೆ ಸೂಪರಾಗಿರುತ್ತೆ ನೈಟ್ ಟ್ರೆಕ್ಗೆ. ಅಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಅನಿಸುತ್ತೆ, ನೋಡೋಣ. 4 o'clock ಹೇಳಿದರು, ಇವಾಗ 4:20 ಆಗ್ತಾಯಿದೆ. 4:20ಗೆ ರೀಚ್ ಆಗ್ತಾಯಿದ್ದೀವಿ ಸ್ಪಾಟ್ನ. ಇಲ್ಲೇ ರೈಟಾ? ಅವ್ನು ಲೆಫ್ಟಲ್ಲಿ ಹೋದ್ನಲ್ಲಪ್ಪ, ಅವ್ನು ಲೆಫ್ಟಲ್ಲಿ ಹೋದ ಹುಡುಗ. ನಾನು ಲೆಫ್ಟಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ, ನೋಡೋಣ ಬನ್ನಿ. ಲೆಫ್ಟಲ್ಲಿ ಹೋದ ಅವನು. ನಾನು ಯಾವ ಕಡೆ ಹೋಗ್ಬೇಕಪ್ಪ ಇವಾಗ? ಸ್ಕಂದಗಿರಿ ಎಲ್ಲೋ, ಹಾಂ ಈ ಕಡೆ ಇದೆ. ಊರು ಕಲ್ವಾರ ಅಂತ ಹೇಳಿ ಒಂದು ಊರಿದೆ. ಆದಮೇಲೆ ಒಳಗೆ ಬರಬೇಕು, ಇನ್ನು 1 kilometer ಆಲ್ಮೋಸ್ಟು. ನನಗೆ ಗೊತ್ತಿರೋ ಪ್ರಕಾರ ಅವರು ಆ ಒಂದು ಟಿಕೆಟಲ್ಲಿ ಕಲ್ವಾರ ಅಂತಲೇ ಹಾಕಿದ್ರು ಅನಿಸುತ್ತೆ ಸ್ಟಾರ್ಟ್ ಪಾಯಿಂಟು. ಓಕೆ, ಗೊತ್ತಿಲ್ಲ, ನೋಡೋಣ ಬನ್ನಿ. ನಾನು ಒಬ್ಬ ಗಾಡೀಲಿ ಮುಂದೆ ಹೋದ, ಅವ್ನು ಬಿಟ್ಟರೆ ನಾನು ಒಬ್ಬನೇ ಈ ದಾರಿಯಲ್ಲಿ ಹೋಗ್ತಾ ಇರೋದು ಇವಾಗ. ಮಿಕ್ದವರೆಲ್ಲ ಮುಂಚೆನೇ ಹೋದ್ರ ಅಂತ ಗೊತ್ತಿಲ್ಲ. ಐ ಆಮ್ ಎಕ್ಸೈಟೆಡ್. ಪಾಪಾಗ್ನಿ ಮಠ ಇದೆ, ಪಾಪಾಗ್ನಿ ಮಠ. ಬೈಕಿಗೆ 30 rupees, ಕಾರ್ಗೆ 50, TT 100. ಇದೆಲ್ಲ ಬೆಳಗ್ಗೆ ಆದಮೇಲೆ, ಇವಾಗ ನೈಟ್ಗೆ ಯಾರೂ ಚಾರ್ಜ್ ಮಾಡಲ್ಲ. Nobody is to be senior. हाँ इधर ही है. ಓ, ಏನು ಇಷ್ಟು ಕಾರ್ಗಳು ಬೈಕ್ಗಳೆಲ್ಲ ನಿಂತಿದೆ. ಆಲ್ರೆಡಿ ಏನು ಒಳಗೆ ಹೋಗಿದ್ದಾರಾ ಜನರು? ಹ್ಞೂ ಹೋಗಿದ್ದಾರೆ. ಇಷ್ಟು ಬೈಕು ಇಲ್ಲಿ, ಇಷ್ಟು ಕಾರ್ಗಳು ನಿಂತಿದೆ ಅಂದರೆ ಪಕ್ಕ ಹೋಗಿರ್ತಾರಲ್ವಾ. ಓ, ನಾವೇ ಲೇಟಾ ಏನೋ? ಬಾ ಹೋಗೋಣ, ಹೊರಡೋಣ ಗಾಡಿನ ಬಿಟ್ಬಿಟ್ಟು. ನಾನೇ ಲಾಸ್ಟ್ ಅಂದ್ಕೊಂಡಿದ್ದೆ, ಇನ್ನು 2 ಬೈಕ್ ಬಂತು, 2. ಇಲ್ಲೇ ಒಳಗೆ ಹೋಗ್ಬೇಕಾ, ಆ ಕಡೆ ಹೋಗ್ಬೇಕಂತಲೇ ಗೊತ್ತಿಲ್ಲ. ಇಲ್ಲಿ ಎಂಟ್ರೆನ್ಸು. ಹಿಂಗೆ ಅನಿಸುತ್ತೆ. ಈ ಫ್ಲ್ಯಾಶ್ ಕಮ್ಮಿ ಹೊಡಿತಾ ಇರೋದ್ರಿಂದ ಏನು ಕಾಣಿಸ್ತಾ ಇಲ್ಲ. ಆಲ್ರೆಡಿ ಕೆಲವು ಜನ ಬಂದುಬಿಟ್ಟಿದ್ದಾರೆ. ನಾನೇ ಫಸ್ಟು ಅಂತ ಅಂದ್ಕೊಂಡೆ, ಯಾಕಂದರೆ ಯಾರೂ ಕಾಣಿಸ್ತಾ ಇರಲಿಲ್ಲ. ಈ ಮುಂದೆ ಈ ಕ್ಯಾಮ್ರಾ ಹಿಡ್ಕೊಂಡ್ರೆ ನಾನು ಕಾಣಿಸ್ತಾ ಇದ್ದೀನಿ ಹೊರತು ಈ ಫ್ಲ್ಯಾಶ್ ಲೈಟಿಂದ ನಾನು ಮುಂದೆ ಇರೋದು ನನಗೇನು ಕಾಣಿಸ್ತಾ ಇಲ್ಲ. ಓಕೆ, ಸ್ಕಂದಗಿರಿ ಹಿಲ್ಸ್ ರೈಟ್. 4 kilometers ನಡ್ಕೊಂಡು ಹೋಗ್ಬೇಕೀಗ ನಾನು. ಏನೋ ಹೆಂಗೆ ಯಾವ ಧೈರ್ಯದಿಂದ ನಾನು ಹಿಂಗೆ ಒಬ್ಬನೇ ಹೋಗ್ತಾ ಇದ್ದೀನಿ. ನನ್ನ ಲೆಫ್ಟಲ್ಲಿ ಕೆಲವು ಸೈನ್ ಬೋರ್ಡ್ಸ್ ಹಾಕಿದ್ದಾರೆ. ಅದು ಧೈರ್ಯನೇ ಅಪ್ಪ. ಅವ್ರೇನು ಪಟ ನಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನಿಸುತ್ತೆ. ಒಂದು 3 ಜನ ನೋಡಿದ್ನಲ್ಲ ನಾನು ಎಂಟ್ರಿಯಲ್ಲಿ. ಅಕ್ಕಪಕ್ಕ ಎಲ್ಲ ಕಾಡು ಥರ ಇದೆ. ಯಾರೂ ಇಲ್ವಾ ನೋಡ್ಕೊಳ್ಳೋರು?
ನಾ ಸ್ಟಾರ್ಟ್ ಆಗಿಲ್ವಾ? ಸೊ ಗೈಸ್, ನೀವೇನಾದರೂ ಸ್ಕಂದಗಿರಿ ನೈಟ್ ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಬೇಕಾಗುತ್ತೆ. ಸೊ ಆ ವೆಬ್ಸೈಟ್ ಬಂದು ಕರ್ನಾಟಕ eco-tourism.com ಅಂತ. ಸ್ಕ್ರೀನ್ ಮೇಲೆ ನೋಡೋ ಪ್ರಕಾರ ದೊಡ್ಡವ್ರಿಗೆ 250 ರೂಪೀಸ್ ಆಗುತ್ತೆ, ಮತ್ತು ಮಕ್ಕಳಿಗೆ ಬಂದು 6 to 12 ಇಯರ್ಸ್ ಇರ್ತಾರಲ್ಲ ಅವ್ರಿಗೆ 125 ರೂಪೀಸ್ ಆಗುತ್ತೆ. ಹೆಸರು ಗಿರೀಶ್ ಮಂಜುನಾಥ್ ಅಂತ. ಫಸ್ಟ್ ಟೈಮ್ ಬರ್ತಿರೋದಾ? ನೀವು ಫಸ್ಟ್ ಟೈಮ್ ಬರ್ತಿರೋದಾ? ಯಾರು? ನೀವು? ನಾನು ಬರ್ತಾ ಇದ್ದೀನಿ. ನಾನು ಅದು 3 ವರ್ಷದಿಂದ ಬರ್ತಾನೆ. 3 ವರ್ಷದಿಂದ? 3 ವಾರ 4ನೇ ಸಲ ಇದು? 4ನೇ ಸಲ? ಇಲ್ಲ. ಓ, ಇದು ನೀವೇ ಗೈಡಾ? ಗೊತ್ತಿರಲಿಲ್ಲ, ನಾನು ಇವಾಗ ನೋಡಿದೆ ಇಲ್ಲಿ. ನಂದಿ ಬೆಟ್ಟಕ್ಕೆ ಹೋಗಿದ್ದೀನಿ 3 ಸಲ, ಆದರೆ ಇಲ್ಲಿ ಬಂದೇ ಇಲ್ಲ ಒಂದ್ಸಲ. ಟ್ರೆಕ್ ಹೋಗಕ್ಕೆ ಸ್ಟಾರ್ಟ್ ಆಗಿದೆ ಈಗ, ಹೋಗೋಣ. ಒಂದು ಗೈಡಿಗೆ 10 ಜನ. ನಮ್ಮ ಏರಿಯಾ ಪಕ್ಕದಲ್ಲಿ ಇರೋ ನ್ಯೂ ಬೈಪ್ನಲ್ಲಿ, ಅಂದರೆ ಓಲ್ಡ್ ಬೈಪ್ನಲ್ಲಿ ಅಲ್ಲೇ ಗೌರವರು ಇರೋದು, ಇಲ್ಲಿ ಗೌರವ್ ಅಂತ. ಸೊ ಇವರು ಓಲ್ಡ್ ಬೈಪ್ನಲ್ಲಿ ಇರೋದು, ನಾನು ನ್ಯೂ ಬೈಪ್ನಲ್ಲಿ ಇರೋದು. ಪಕ್ಕನೇ ಇರೋದು ನಾವು. ಮಂಜು MANZ. ಸ್ಮಾಲ್ ಚಾನಲ್, ಜಸ್ಟ್ ನೌ ಸ್ಟಾರ್ಟೆಡ್. Yeah. ಇನ್ನೂ 3 ಬರಬೇಕು. ಅವ್ರು ಹಂಗೆ ಕರ್ಕೊಂಡು. ನಿಮ್ಮೂರು ಬರ್ತಾರಾ? ಓಕೆ, 3 ಬೇಕು. ಓಕೆ. ಹೋಗಿದ್ದಾರೆ, ಒಂದು 50-60 ಜನ ಹೋಗಿದ್ದಾರೆ. 50-60 ಜನ ಆಲ್ರೆಡಿ ಹೋಗಿದ್ದಾರೆ. ಹೌದಾ? ಓ, ಅಲ್ಲಿ ಕಾರೆಲ್ಲ ನಿಂತಿತ್ತಲ್ಲ. ಓಕೆ. ಅಂದರೆ ನಾ ಶಾರ್ಪ್ 4 ಗಂಟೆಗೆ ಬಿಡೋದಾ ಇಲ್ಲ 3ವರೆಗೂ ಬಿಡ್ತಾರಾ ಅವರು? ಇಲ್ಲ, 4 ಗಂಟೆಗೆ. ಓಕೆ ಓಕೆ. 4 AM ಅಂದರೆ 4 AM ಅಷ್ಟೇ. 4 AM ಓಪನ್ ಆಗುತ್ತೆ. ಓಕೆ. ನಮ್ಮ ಗೈಡ್ ಇನ್ನೂ ಇಬ್ಬರನ್ನ ಯಾರನ್ನೋ ಕರ್ಕೊಂಡು ಬರ್ತೀನಿ ಅಂತ ಹಿಂದೆ ಹೋಗಿದ್ದಾನೆ. Kilo. That's why you should go for duty daily. ಹುಡುಗಿಯರು ಸುಸ್ತಾಗ್ಬಿಡ್ತಲ್ಲಿ, ಮುಂದೆ ಇಬ್ಬರು ಹುಡುಗಿರಿಗೆ. ಸೊ ಅವರಿಂದ ಉಳ್ಕೊಂಡ್ಬಿಟ್ರಿ ಈಗ. ಅವ್ರ ಅಭ್ಯಾಸ ಇಲ್ಲ ಪಾಪ. ಇವರು ನೋಡಿ ಎಲ್ಲ ಗುಡ್ಡ ಹತ್ತಿಲ್ದಂಗೆ ಮುಂದೆ ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ಬೆಸ್ಟ್ ಏನಂದರೆ ಈ ಥರ ಟ್ರೆಕ್ ಮಾಡ್ತಾ ಇರಬೇಕಾದ್ರೆ ಯಾವಾಗಲೂ ಸ್ವಲ್ಪ ಸ್ಲೋ ಆಗಿ ಹೋಗಬೇಕು. ಸುಮ್ಮನೆ ಸ್ಪೀಡಾಗಿ ಹತ್ಬಿಟ್ಟು ಒಂದು ಸೈಡಲ್ಲಿ ಕೂತ್ಕೊಳ್ಳೋದಲ್ಲ. ಸೊ ಮೆತ್ತಿಗೆ ಈಸಿಯಾಗಿ ತೊಗೋಬೇಕು. ಆ್ಯಂಡ್ ಎಸ್ಪೆಷಲಿ ಅಭ್ಯಾಸ ಇಲ್ದವರು ಯಾವಾಗಲೂ ಸ್ಲೋ ಆಗೇ ತೊಗೋಬೇಕು. ಕಲ್ಕಲ್ಲಾಗಿದೆ, ಕಣ್ಣಿಗೆ ಕಾಣಿಸಲ್ಲ. ಟಾರ್ಚು
ಖಂಡಿತ ತೊಗೊಂಡು ಬನ್ನಿ. ಮೊಬೈಲ್ ಟಾರ್ಚು ಸಮ್ಟೈಮ್ಸ್ ಸಾಕಾಗೋದಿಲ್ಲ, ಓಕೆನಾ? ಮುಂದೆ ಹೋಗ್ಬಿಟ್ರು ಅವರು, ಕಣ್ಣು ಕಾಣಿಸ್ತಾನೇ ಇಲ್ಲ ಅವರು. ನಾನು ತಲೆಗೆ ಹಾಕ್ಕೊಂಡಿರೋ ಲೈಟು ವೇಸ್ಟ್ ಅನಿಸುತ್ತೆ, ಯಾಕಂದರೆ ಈ ಗೋಪ್ರೋಯಿಂದ ಬರ್ತಾ ಇರೋ ಲೈಟೇ ಚೆನ್ನಾಗಿದೆ. ಆಫ್ ಮಾಡಿಬಿಡ್ತೀನಿ ನಾನು. ಆಲ್ರೆಡಿ 30 ಜನ ಹೋಗಿದ್ದಾರಂತೆ. 30 ಜನ 4 ಗಂಟೆಗೆ. ನಾವು ಸ್ಟಾರ್ಟ್ ಮಾಡಿದ್ದು 4:15ಗೆ. ಸೊ 30 ಜನ ಆಲ್ರೆಡಿ ರೀಚ್ ಆಗಿರ್ತಾರಂತ. ರೀಚ್ ಆಗಿರಲ್ಲ, 4 ಕಿಲೋಮೀಟರ್ಸ್ ಅಲ್ವಾ, ಅಟ್ಲೀಸ್ಟ್ ಅರ್ಧ ದಾರಿ ಅವರು ಕ್ರಾಸ್ ಮಾಡಿರ್ತಾರೆ. त्रिमूर्तिगढ़ थोड़ा लगा आने में, अकेले एकदम सुनसान टाइप में थोड़ा लगा, बट ये मॉर्निंग का शिफ्ट है. हाँ टू टॉयलेट ಅದರ ಮಧ್ಯದಲ್ಲಿ ಈ ಥರ ಕಲ್ಬಂಡೆಗಳಿದೆ, ಜಾರ್ಬೋದು. ನೀವೇನಾದರೂ ಗ್ರಿಪ್ ಇಲ್ಲದೆ ಶೂ ಹಾಕ್ಕೊಂಡು ಬಂದರೆ ಹುಷಾರಾಗಿ ಬನ್ನಿ. ಸುಸ್ತಾಗ್ತದೆ. ಮೀಡಿಯಮ್ ಟು ಡಿಫಿಕಲ್ಟ್ ಟ್ರೆಕ್ ಇದು. ಸೊ ಮೀಡಿಯಮ್ ಟು ಡಿಫಿಕಲ್ಟೇ ಇದು ದಾರಿ ಹೋಗೋಕ್ಕಿರ್ಬೋದು, ಆದರೆ ನೀವು ಗ್ರಿಪ್ ಇರದೇ ಇರೋ ಶೂವಲ್ಲಿ ಬಂದರೆ ಖಂಡಿತ ನೋಡಿ ಫುಲ್ ಕಾಲು ಜಾರುತ್ತೆ. ಸ್ಟೀಪ್ ಇದೆ ಒಂದೇ ಜಾಗ. ನೀವೇನಾದರೂ ಚೆನ್ನಾಗಿರೋ ಶೂ ಹಾಕ್ಕೊಂಡು ಬಂದಿಲ್ಲ, ಗ್ರಿಪ್ ಇರೋದಂದರೆ ನೀವು ಖಂಡಿತ ಕಾಲು ಜಾರುತ್ತೆ. ಸೊ ಅಷ್ಟು ಕ್ಯಾಶುಯಲಾಗಿ ತೊಗೊಬೇಡಿ. ಯಾವಾಗ ಯಾರಿಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಜೀವಕ್ಕೆ ಅಪಾಯ ಇಲ್ಲದೆ ಇದ್ದರೂ ಕಾಲಿಗೆ ಮುಟ್ಕೊಳ್ತೀವಿ ಒಂದೊಂದ್ಸಲ. ಸೊ ಚೆನ್ನಾಗಿ ಗ್ರಿಪ್ಪಿರೋ ಶೂ ತೊಗೊಂಡು ಬನ್ನಿ. ನೀರು ಖಂಡಿತ ತೊಗೊಂಡು ಬರಲೇಬೇಕು. 1 ಲೀಟ್ರು ಪ್ರತಿಯೊಬ್ಬರು ತುಂಬಿಕೊಂಡು ತೊಗೊಂಡು ಬಂದುಬಿಡಿ. ಮತ್ತು ಮೇಲೆ ರೀಚ್ ಆದಮೇಲೆ ಅಟ್ಲೀಸ್ಟ್ ಏನಾದರೂ ತಿಂಡಿ ಥರ ತಿನ್ನಕ್ಕೆ ಅಲ್ಲಿ ಅಂಗಡಿ ಇದೆ, ಅಂಗಡಿಯಲ್ಲಿ ತೊಗೊಳ್ಳಿ. ಇಲ್ಲ ನೀವೇ ಒಂದು ಬ್ಯಾಗಲ್ಲಿ ತೊಗೊಂಡ್ಬಿಡಿ. ಪ್ಲಾಸ್ಟಿಕ್ ಬಾಟಲು ಅಂತಂದರೆ ವಾಪಸ್ ತೊಗೊಂಡೋಗಿ. ಪರಿಸರನ ನಾಶ ಮಾಡಬೇಡಿ, ಮಾಲಿನ್ಯ ಮಾಡಬೇಡಿ. ಅಲ್ಲಿ ಲೈಟ್ಸ್ ಕಾಣಿಸ್ತಾ ಇದೆ ಹಿಂದೆ. ನೆಟ್ವರ್ಕ್ ಇದೆ ಒಳ್ಳೆ ಸದ್ಯ. ಸ್ವಲ್ಪ ಹಾಡು ಕೇಳ್ಕೊಂಡು ಹಂಗೆ ಹೋಗ್ತಾ ಇದ್ದೀನಿ. ಹನುಮಾನ್ ದೇವರ ಹಾಡು ಎಲ್ಲ ಹಾಕ್ಕೊಂಡು ಮೋಟಿವೇಟ್ ಮಾಡ್ಕೋತಾ ಇದ್ದಾರೆ. ಏನು ದಾರಿಯಪ್ಪ ಇದು. ಹೋಗ್ತಾ ಇರ್ಬೇಕಾದ್ರೆ ಅರ್ಧೋಗ್ತಾ ಇದೆ. Yeah. Same, like both are leading to same way. Same, huh? No man. Come. Deeper. This is easier, huh? Yeah. The torque become deeper है बहुत. You can take further. ಒಂದು ಹುಡುಗಿ ಬಂದಿದೆ ಅಲ್ಲಿ, ಅದು ಆಗ್ತಾ ಇಲ್ಲ.
we have to get down from the same place? Yes. Shit man. ಸ್ಟೀಪ್ನೆಸ್ ಅಲ್ಲಿಗೆ ಮುಗ್ದೋಯ್ತು ಅಂತ ಅಂದ್ಕೊಂಡೆ, ನೋಡಿದ್ರೆ ಇನ್ನು ಸ್ಟೀಪಾಗಿ ಹೋಗ್ತಾ ಇದೆ. ಇಲ್ಲಿಂದ ನೋಡಿ ಬೆಂಗಳೂರು ಕಾಣಿಸ್ತಾ ಇದೆ. ಹೋಗ್ತಾ ಹೋಗ್ತಾ ಈ ಥರ ಬರುತ್ತೆ ಜಾಗ. ಫೈನಲಿ ರೀಚ್ ಆಗಿಬಿಟ್ವಿ.